ಇವತ್ತು ನನ್ನ ಹುಟ್ಟುಹಬ್ಬ, ಅದರಿಂದ ನಾನು ವಿಜಯವಾಡ ಶ್ರೀ ಕನಕದುರ್ಗಮ್ಮ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ ಅಮ್ಮನವರ ಆಶೀರ್ವಾದ ಪಡೆಯೋಕ್ಕೆ. ಹಾಗೆ ಈ ದೇವಸ್ಥಾನದಲ್ಲಿ ಇವತ್ತು ಒಂದು ದಿನಕ್ಕೆ ಆದಷ್ಟು ಅಮೌಂಟ್ ಕೊಟ್ಟಿದ್ದೀವಿ ಅನ್ನದಾನ ಮಾಡೋಕ್ಕೆ. ಇವತ್ತು ಒಂದು ದಿನ ಗೊಂಬೆ ಮ್ಯಾನ್ ಹೆಸರಲ್ಲಿ ಅನ್ನದಾನ ಮಾಡ್ತಿದ್ದಾರೆ ಇಲ್ಲಿ. ಈ ಆಶೀರ್ವಾದ ನನಗೆ ಮಾತ್ರ ಅಲ್ಲ, ನಮ್ಮ ಫಾಲೋವರ್ಸ್ ಎಲ್ಲರಿಗೂ ಸಿಗಬೇಕು ಅಂತ ದೇವರನ್ನ ಬೇಡ್ಕೊತಾ ಇದ್ದೀನಿ. ಒಂದು ಕಾಲದಲ್ಲಿ ರಾತ್ರಿ 12 ಗಂಟೆ ಆಗಿದ ತಕ್ಷಣ ನನಗೊಂದು ಫಸ್ಟ್ ವಿಶ್ ಮಾಡ್ತಾ ಇದ್ರು. ಇವಾಗ ಯಾರೂ ಇಲ್ಲ, ಒಬ್ಬರು ವಿಶ್ ಮಾಡಿಲ್ಲ. ಸಂಬಂಧಗಳು ಕಳ್ಕೊಳೋದು ತುಂಬ ಈಸಿ, ಬೆಳೆಸ್ಕೊಳೋದು ತುಂಬ ಕಷ್ಟ. ಯಾರು ಯಾವ ಸಂಬಂಧಗಳನ್ನ ಕಳ್ಕೊಳಕ್ಕೆ ಹೋಗಬೇಡಿ, ಆ ನೋವು ತುಂಬ ಕಠಿಣವಾಗಿರುತ್ತೆ. ಪ್ರತಿ ವರ್ಷ ಜುಲೈ 22ನೇ ತಾರೀಕು ಈ ಟೆಂಪಲ್ಗೆ ಬಂದ್ಬಿಡ್ತೀನಿ ಅಮ್ಮನವರ ಆಶೀರ್ವಾದ ತಗೊಳಕ್ಕೆ. ಆದರೆ ತಟ್ಟೆಯಲ್ಲಾಗಲಿ ಉಂಡಿಯಲ್ಲಾಗಲಿ ₹1 ಸಮೇತ ಹಾಕಲ್ಲ, ಸ್ಪೆಷಲ್ ದರ್ಶನ ಅಟೆಂಡ್ ಮಾಡಲ್ಲ. ನನ್ನ ಹತ್ರ ಇರೋ ಕಾಸಷ್ಟು ತಗೊಂಡೋಗಿ ಅನ್ನದಾನ ಮಾಡಿಬಿಡ್ತೀನಿ. ನಾವು ಹಾಕೋ ಊಟ 4 ಜನಕ್ಕೆ ಹೊಟ್ಟೆ ತುಂಬಿದ್ರೆ ಅಷ್ಟೇ ಸಾಕು. ಇವತ್ತು ಗೊಂಬೆ ಮ್ಯಾನ್ ಸಕ್ಸಸ್ ಆಗೋದಕ್ಕೆ ಅವತ್ತಿನ ನನ್ನ ಬ್ರೇಕಪ್ಪೇ ಕಾರಣ. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಅವತ್ತು ಬ್ರೇಕಪ್ ಆಗಿಲ್ಲ ಅಂದರೆ ಇವತ್ತು ನನಗೆ ಇಷ್ಟು ಹೆಸರು ಬರ್ತಾ ಇದ್ದಿಲ್ಲ. ಎವ್ರಿ ಫೇಲ್ಯೂರ್ ಹಿಂದೆಗಡೆ ಒಂದು ಸಕ್ಸಸ್ ಇರುತ್ತೆ, ಆ ಸಕ್ಸಸ್ನ ಹುಡ್ಕೊಂಡು ಹೋಗೋದೇ ನಮ್ಮ ಕೆಲಸ. ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಗೊಂಬೆ ಮ್ಯಾನ್.